ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಸಿಟಿ ಆಫ್ ಲೈಟ್ಸ್ ಪ್ಯಾರಿಸ್ನ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತದ ಬ್ಯಾಡ್ಮಿಂಟನ್ ಪ್ಲೇಯರ್ ಸುಹಾಸ್ ಯತಿರಾಜ್ಗೆ ಬೆಳ್ಳಿ ಪದಕ ಲಭಿಸಿದೆ. ಈ ಮೂಲಕ ನಮ್ಮ ಕರುನಾಡು ಇಡೀ ದೇಶದ ಕೀರ್ತಿಯನ್ನೇ ಗಗನದೆತ್ತರದಲ್ಲಿ ಹಾರಿಸಿಬಿಟ್ಟಿದ್ದಾರೆ. ಸುಹಾಸ್ ಯತಿರಾಜ್ ಹೆಮ್ಮೆಯ ಕನ್ನಡಿಗ, ಇನ್ನು ಅದರಲ್ಲೂ ಕೂಡ IAS ಅಧಿಕಾರಿ. ಹಾಗಾದ್ರೆ ಸುಹಾಸ್ ಯತಿರಾಜ್ ಅವರ ಹಿನ್ನೆಲೆ ಏನು, ಅವರ ಸಾಧನೆಗೆ ಯಾರ ಸ್ಫೂರ್ತಿ, ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ 4ನೇ ಬೆಳ್ಳಿ ಪದಕ ಲಭಿಸಿದೆ. ಪುರುಷರ ಸಿಂಗಲ್ಸ್ SL4 ಈವೆಂಟ್ ನಲ್ಲಿ ಭಾರತದ ಅನುಭವಿ ಶೆಟ್ಲರ್ ಕನ್ನಡಿಗ ಸುಹಾಸ್ ಯತಿರಾಜ್ ಬೆಳ್ಳಿ ಪದಕವನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಏಕಪಕ್ಷೀಯವಾಗಿ ನಡೆದ ಈ ಫೈನಲ್ ಪಂದ್ಯದಲ್ಲಿ ಪ್ಯಾರಿಸ್ನ ಲ್ಯೂಕಾಸ್ ಮಜೂರು ವಿರುದ್ಧ 9-21, 13-21ರಿಂದ ಸೋತು ಬೆಳ್ಳಿ ಪದಕವನ್ನ ತನ್ನದಾಗಿಸಿಕೊಂಡ್ರು. ಇದರೊಂದಿಗೆ ವಿಶ್ವದ ನಂಬರ್ 1 ಶ್ರೇಯಾಂಕದ ಸುಹಾಸ್ ಯತಿರಾಜ್ ಸತತ 2ನೇ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಪದಕ ಗೆದ್ದು ಭಾರತದ ಕೀರ್ತಿಯನ್ನ ಗಗನದೆತ್ತರದಲ್ಲಿ ಹಾರಿಸಿದ್ದಾರೆ. ಕಳೆದ ಬಾರಿ ಅಂದ್ರೆ 2020ರ ಟೋಕಿಯೋ ಒಲಿಂಪಿಕ್ಸ್ ನಲ್ಲೂ ಸುಹಾಸ್ ಬೆಳ್ಳಿ ಪದಕವನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ರು. ಈ ಬಾರಿ ಸುಹಾಸ್ ಪದಕದ ಬಣ್ಣವನ್ನ ಚಿನ್ನವನ್ನಾಗಿ ಪರಿವರ್ತಿಸ್ತಾರೆ ಅಂತ ಎಲ್ಲರೂ ನಿರೀಕ್ಷಿಸಿದ್ರು. ಆದ್ರೆ ಪ್ಯಾರಿಸ್ನ ಲ್ಯೂಕಾಸ್ ಮಜೂರು ವಿರುದ್ಧ ಸುಹಾಸ್ಗೆ ಈ ಚಮತ್ಕಾರ ಮಾಡಲು ಸಾಧ್ಯವಾಗಿಲ್ಲ. ಆದ್ರೆ ಸಾಧಿಸಬೇಕೆಂಬ ಛಲವಿದ್ರೆ ಏನನ್ನ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಸುಹಾಸ್ ಪ್ರತ್ಯಕ್ಷ ಸಾಕ್ಷಿ. 1983ರಲ್ಲಿ ಹಾಸನದಲ್ಲಿ ಹುಟ್ಟಿದ್ದ ಸುಹಾಸ್ ಬೆಳೆದಿದ್ದು ಶಿವಮೊಗ್ಗದಲ್ಲಿ. ಇನ್ನು ಹುಟ್ಟುವಾಗಲೇ ಅವರಿಗೆ ಕಾಲಿನಲ್ಲಿ ನ್ಯೂನ್ಯತೆಯಿತ್ತು, ಬಲಗಾಲಿನ ಪಾದ ಊದಿಕೊಂಡಿತ್ತು. ಆದರೆ ಎಲ್ಲ ನ್ಯೂನ್ಯತೆಗಳನ್ನ ಮೆಟ್ಟಿ ಸಾಧನೆಯ ಶಿಖರವನ್ನ ಏರಿದ್ರು ಸುಹಾಸ್. ಹಾಸನ, ಶಿವಮೊಗ್ಗ ಮತ್ತು ಮಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ಸುಹಾಸ್ ಅವರ ಕನಸಿಗೆ ನೀರೆರೆದಿದ್ದು ಅವರ ಮನೆಯವರು. ಆದರೆ 2005ರಲ್ಲಿ ಸುಹಾಸ್ ಅವರ ತಂದೆ ನಿಧನರಾದರು. ಅವರ ಜೀವನದಲ್ಲಿ ಇದೊಂದು ಮಹಾ ತಿರುವನ್ನ ಪಡೆಯಿತು. ತಂದೆಯ ಮರಣದ ನಂತರ ಸುಹಾಸ್ ಅವರು ನಾಗರಿಕ ಸೇವೆಗೆ ಸೇರಬೇಕಂತ ನಿರ್ಧರಿಸ್ತಾರೆ. ನಂತರ UPSC ಪರೀಕ್ಷೆಯನ್ನ ತೇರ್ಗಡೆಗೊಳಿಸಿ 2007ರ ಬ್ಯಾಚ್ನ IAS ಅಧಿಕಾರಿಯಾಗ್ತಾರೆ. ಸದ್ಯ ಅವರು ಉತ್ತರ ಪ್ರದೇಶದಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇನ್ನು 2016ರಲ್ಲಿ ಮೊದಲ ಬಾರಿ ರಾಷ್ಟ್ರ ಮಟ್ಟದಲ್ಲಿ ಪದಕ ಗೆದ್ದಿದ್ದ ಸುಹಾಸ್ ಬಳಿಕ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ 2, ವಿಶ್ವ ಚಾಂಪಿಯನ್ ನಲ್ಲಿ 1 ಹಾಗೂ ಪ್ಯಾರಾ ಏಷ್ಯನ್ ನಲ್ಲಿ 2 ಪದಕಗಳನ್ನ ಗೆದ್ದಿದ್ದಾರೆ. ಇದೀಗ ಸುಹಾಸ್ ಯತಿರಾಜ್ ಪ್ಯಾರಿಸ್ನ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಬ್ಯಾಡ್ಮಿಂಟನ್ ನಲ್ಲಿ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಸತತ ಪ್ರಯತ್ನ, ದೃಢ ಸಂಕಲ್ಪ, ಇನ್ನು ಆತ್ಮವಿಶ್ವಾಸದಿಂದ ತಮ್ಮ ಗುರಿಯೆಡೆಗೆ ಸಾಧಿಸಬಹುದು ಅನ್ನೋ ಮಾತಿಗೆ ಸುಹಾಸ್ ಯತಿರಾಜ್ ಅವರೇ ಪ್ರತ್ಯಕ್ಷ ಉದಾಹರಣೆ. ಇನ್ನು ಕ್ರೀಡಾ ಕ್ಷೇತ್ರದ ಸುಹಾಸ್ ಯತಿರಾಜ್ ಅವರ ಸಾಧನೆಯನ್ನ ನೋಡಿ ಕೇಂದ್ರ ಸರ್ಕಾರ ಈಗಾಗಲೇ ಅರ್ಜುನ ಪ್ರಶಸ್ತಿಯನ್ನ ನೀಡಿದ್ದಾರೆ. ಒಟ್ಟಲ್ಲಿ ಸುಹಾಸ್ ಯತಿರಾಜ್ ಯುವ ಜನತೆಗೆ ಮಾದರಿಯಾಗಿದ್ದಾರೆ. ಇನ್ನಷ್ಟು ವಿಡಿಯೋಸ್ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.